ಸೊ ಹೀಗೆ ಗ್ರಹಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ. ಸೊ ಗ್ರಹಗಳ ಅಂತ ಹೇಳಿ ಬಂದಾಗ ನವಗ್ರಹಗಳ ಒಂದು ಪೂಜೆ, ನವಗ್ರಹಗಳ ಆರಾಧನೆ, ನವಗ್ರಹಗಳ ಹೋಮ, ನವಗ್ರಹಗಳಿಗೆ ಪ್ರದಕ್ಷಿಣೆ, ನವಗ್ರಹಗಳಿಗೆ ನಮಸ್ಕಾರ, ಸೊ ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇರ್ತೇನೆ. ಸೊ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಏನು ಅಂತಂತಂದರೆ ಗುರು ಹಿರಿಯರ ಆಜ್ಞಾಪಾಲನೆ. ಸೊ ಗುರು ಹಿರಿಯರ ಆಜ್ಞಾಪಾಲನೆಯನ್ನು ತಪ್ಪದೇ ಮಾಡಬೇಕು, ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ಸೊ ಅಂತಹ ಗುರು ಹಿರಿಯರ ಆಜ್ಞಾಪಾಲನೆಯನ್ನು ತಪ್ಪದೇ ಮಾಡಿರಿ. ನೆಕ್ಸ್ಟು ಸಜ್ಜನರ ಜೊತೆಗೆ ಸಂಭಾಷಣೆ. ಸಜ್ಜನರ ಜೊತೆಗೆ ಸಂಭಾಷಣೆ ಅಂತ ಬಂದಾಗ ನನಗೆ ಒಂದು ಮಾತು ನೆನಪಾಗ್ತದೆ. ಏನು ಅಂತಂದರೆ ವಾದೇ ವಾದೇ ಜಾಯತೆ ತತ್ವಬೋಧ ಅಂತ. ಸಜ್ಜನರ ಜೊತೆಗೆ ನೀವು ವಾದವನ್ನು ಹಾಕಿದ್ರಿ ಅಂತಂದರೆ ನಮಗಾಗುವಂತಹ ಸಿಗುವಂತಹ ಫಲ ಏನು ಅಂತಂದ್ರೆ ತತ್ವದ ಬೋಧ. ಏನು ತತ್ವಬೋಧ ಅಂತಂದ್ರೆ ಜೀವನದ ತತ್ವ. ಜೀವನ ತತ್ವ ಭಾಳ ಮಹತ್ತರವಾದದ್ದು. ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದ್ರೆ ಜೀವನದೊಳಗೆ ತತ್ವವಿಲ್ಲಾರದೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸೊ ಏನಾದರೂ ಒಂದು ತತ್ವ ಇರಬೇಕು ಜೀವನದಾಗ. ಹೇಳ್ತಾರೆ ಏನು ಇಟ್ಕೊಂಡಿಯಪ್ಪ ಜೀವನದಾಗ, ನಿನಗೆ ತತ್ವ ಏನು, ನಿನ್ನ ಜೀವನದ ಸತ್ಯತೆ ಏನು ಅಂತಂದರೆ ಆ ತತ್ವ ಅಂತಂತಂದರೆ ಯಾವ ಒಂದು ಆಧಾರದ ಮೇಲೆ ನಾವು ಜೀವನವನ್ನು ನಡೆಸ್ತೇವೆ ಅಂತನ್ನುವಂಥದ್ದು. ಸೊ ಅದಕ್ಕೆ ಇಂತಹ ಜೀವನದ ತತ್ವವನ್ನು ಕೂಡ ನಮಗೆ ಕೆಲವೊಮ್ಮೆ ತಿಳಿದು ಬರೋದಿಲ್ಲ. ಅದು ನಮಗೆ ತಿಳಿಯುವಂಥದ್ದು ಎದರಿಂದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದು ವಿಶೇಷವಾಗಿ ಈ ಒಂದು ಗ್ರಹಗಳ ಆರಾಧನೆ ಮತ್ತು ಅವರನ್ನು ಕುರಿತಾಗಿ ನಾವು ಕೊಡುವಂತಹ ದಾನಾದಿಗಳಿಂದ ನಮಗೆ ಬುದ್ಧಿ ಬರ್ತದೆ. ಸೊ ನಾನು ಒಂದು ಮಾತು ಹೇಳ್ತೇನೆ, ನೀವು ದಾನ ಕೊಟ್ಟು ನೋಡ್ರಿ, ನಿಮಗೆ ಬರುವಂತಹ ವೈರಾಗ್ಯನೇ ಬೇರೆ. ದಾನ ಕೊಟ್ಟು ನೋಡ್ರಿ, ನಿಮ್ಗೆ ಬರುವಂತಹ ಬುದ್ಧಿಯೇ ಬೇರೆ. ದಾನ ಕೊಟ್ಟು ನೋಡ್ರಿ, ನಿಮಗಾಗುವಂತಹ ಒಂದು ಸಂತೋಷವೇ ಬೇರೆ. ಸೊ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸಂತೋಷವನ್ನು ಪಡಿಲಿಕ್ಕೆ ನೀವು ಮಾಡಬೇಕಾದಂತಹ ದಾನ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನವಗ್ರಹಗಳಿಗೆ ಸಂಬಂಧಿಯಾಗಿರ್ತಕ್ಕಂತಹ ದಾನಗಳು. ಸೊ ಇಂತಹ ದಾನ ಮತ್ತು ಧರ್ಮ ಎರಡನ್ನೂ ಕೂಡ ವಿಶೇಷವಾಗಿ ನೀವು ಮಾಡಿ. ಮತ್ತೆ ಮುಂದೆ ಹೇಳ್ತಾರೆ ಏನು ಅಂತಂದ್ರೆ ಈ ಶ್ಲೋಕದೊಳಗೆ, ಯಾವ ಶ್ಲೋಕದೊಳಗೆ, ಈ ಒಂದು ಗ್ರಹಪೀಡಾ ಪರಿಹಾರಕ್ಕೆ ನಾನೇನು ಶ್ಲೋಕವನ್ನು ಹೇಳಿದೆ, ಈ ಶ್ಲೋಕವನ್ನು ಪಠಣೆ ಮಾಡುವುದಲ್ಲ, ಈ ಶ್ಲೋಕದಲ್ಲಿ ಹೇಳಿದಂಥದ್ದನ್ನು ದಾನ ಕೊಡಬೇಕು ಅಂತನ್ನುವಂತಹ ಮಾತು. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಜ್ಜನರ ಜೊತೆಗೆ ಸಂಭಾಷಣೆ, ಪುಣ್ಯ ಪುರುಷರ ಕಥಾ ಪ್ರಸಂಗ. ಸೊ ಪುಣ್ಯ ಪುರುಷರ ಕಥಾ ಅಂತಂದ್ರೇನು, ನಾವು ಸತ್ಯ ಹರಿಶ್ಚಂದ್ರನ ಬಗ್ಗೆ ಕೇಳೋಣ, ದಶರಥ ಮಹಾರಾಜನ ಬಗ್ಗೆ ಕೇಳೋಣ, ಪುರಾಣದ ಪುಣ್ಯ ಕಥೆಗಳ ಬಗ್ಗೆ ಕೇಳೋಣ, ರಾಮನ ಬಗ್ಗೆ ಕೇಳೋಣ, ಕೃಷ್ಣನ ಬಗ್ಗೆ ಕೇಳೋಣ, ಅರ್ಜುನನ ಬಗ್ಗೆ ಕೇಳೋಣ, ಭೀಮನ ಬಗ್ಗೆ ಕೇಳೋಣ. ಇವರೆಲ್ಲರ ಬಗ್ಗೆ ಕೇಳಿದಾಗ ನಮಗೆ ಸಿಗುವಂಥದ್ದೇನು ಅಂತಂದ್ರೆ ನೀತಿ ಪಾಠಗಳು. ಸೊ ಇಂಥ ಪುಣ್ಯ ಪುರುಷರ ನೀತಿ ಪಾಠ ಕಥಾಶ್ರವಣೆಯನ್ನು ಮಾಡುವಂಥದ್ದು. ಇನ್ನು ಶುದ್ಧ ಮನಸ್ಸಿನಿಂದ ಇರೋದು, ಇದು ಯಾವುದೂ ಸಾಧ್ಯವಾಗಲಿಲ್ಲ ಅಂತಂತಂದ್ರೆ ಶುದ್ಧವಾದಂಥ ಮನಸ್ಸು, ರಾಗ, ದ್ವೇಷ, ಮಮಕಾರ, ಅಹಂಕಾರ ಈ ಎಲ್ಲ ಭಾವಗಳನ್ನು ಬಿಟ್ಟು ಶುದ್ಧವಾದಂತಹ ಮನಸ್ಸನ್ನು ಇಟ್ಟುಕೊಂಡು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಸೊ ಅದಕ್ಕೆ ನಾನು ಮತ್ತೊಮ್ಮೆ ಮಾತು ಹೇಳ್ತೇನೆ, ಶುದ್ಧ ಮನಸ್ಸಿನಿಂದ ಇರೋದು ಅಂತನ್ನೋದು ಬಹಳ ಕಠಿಣ ಇದೆ. ಅಲ್ಲಿ ನೀವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಬದಿಗೊತ್ತಬೇಕಾಗ್ತದೆ. ಯಾವ ಕ್ಷಣದೊಳಗೂ ಕೂಡ ಮನಸ್ಸಿಗೆ ಒಂದು ಚೂರು ವಿಕಾರವಾಗದಂತೆ ನೋಡ್ಕೊಳ್ಬೇಕಾಗ್ತದೆ. ಸೊ ಅಷ್ಟು ಶುದ್ಧವಾದಂತಹ ಮನಸ್ಸು. ಸೊ ಆ ಶುದ್ಧವಾದಂತಹ ಮನಸ್ಸನ್ನು ಇಟ್ಕೊಳ್ಬೇಕು. ಸೊ ಅದು ಕೂಡ ಗ್ರಹಗಳ ಆರಾಧನೆಯೇ ಮಾಡಿದಂತೆ. ಸೊ ಅದಕ್ಕೆ ನೋಡ್ರಿ, ಗ್ರಹಗಳ ಜಪ ಏನಿದೆ, ಸೊ ಆ ಜಪವನ್ನು ಹೇಳ್ತಾರೆ ಶುದ್ಧ ಮನಸ್ಸಿನಿಂದ ಮಾಡಬೇಕು ಅಂತ ಹೇಳ್ತಾರೆ. ಜಪ ಯಾವುದೇ ಜಪ ಮಾಡಿರಿ ಸಿದ್ಧಿ ಆಗ್ತದೆ, ಶುದ್ಧ ಮನಸ್ಸಿನಿಂದ ಮಾಡಿರಿ. ಸೊ ಇವತ್ತಿನ ದಿವಸ ದೊಡ್ಡ 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 ಜ್ಞಾನಿಗಳು ಇವತ್ತಿನ ದಿವಸ ನಾವೇನು ನೋಡ್ತೇವೆ, ಎಲ್ಲರೂ ಕೂಡ ಶುದ್ಧವಾದಂತಹ ಮನಸ್ಸಿನಿಂದ ಯಾವುದೇ ಮನೋವಿಕಾರವಿಲ್ಲದೆ ಸ್ವಾರ್ಥವಿಲ್ಲದೆ ಜಪ ಮಾಡಿದ್ದಾರೆ. ಆ ಜಪದ ಪುಣ್ಯದ ಫಲವನ್ನು ಇವತ್ತಿಗೂ ನಾವು ಅನುಭವಿಸ್ತಾ ಇದ್ದೇವೆ. ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಗಳು. ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನುವೆ ಅಂಥೇಳಿ ಏನು ಭಗವಂತನ ಸ್ಮರಣೆಯನ್ನು ನಾವು ಮಾಡ್ತೇವೆ, ಗುರುಗಳ ಸ್ಮರಣೆಯನ್ನು ಮಾಡ್ತೇವೆ, ಆ ಗುರುಗಳ ಮುಖೇನ ಭಗವಂತನ ಸ್ಮರಣೆಯನ್ನು ಮಾಡ್ತೇವೆ. ಸೊ ಅದೆಲ್ಲವನ್ನು ಕೂಡ ಗಮನಿಸಿದಾಗ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ ಶುದ್ಧವಾದಂತಹ ಮನಸ್ಸಿನ ವಿಕಾರವಿಲ್ಲದೆ ಇರತಕ್ಕಂತಹ ಮನಸ್ಸಿನ ಜಪದ ಸಾಮರ್ಥ್ಯ ಏನು ಅಂತನ್ನೋದು. ಸೊ ಅದಕ್ಕೆ ಇಷ್ಟು ಶುದ್ಧವಾಗಿರ್ತಕ್ಕಂತಹ ವಿಚಾರಧಾರೆಗಳು ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಂತಂದ್ರೆ ನಾವು ಅತ್ಯಂತ ಶುದ್ಧವಾದಂತಹ ರೀತಿ ಒಳಗೆ ಮನಸ್ಥಿತಿಯನ್ನು ಇಟ್ಟುಕೊಂಡು ನಾವು ಜಪ ಧ್ಯಾನಗಳನ್ನು ಮಾಡ್ತಾ ಹೋಗಬೇಕು. ಅದಕ್ಕೆ ಗುರುಗಳ ಅನುಗ್ರಹ ಬೇಕು. ಸೊ ಇಂತಹ ಗುರುಗಳ ಅನುಗ್ರಹವನ್ನು ಪಡಿಲಿಕ್ಕೋಸ್ಕರವಾಗಿ ನಾವು ತಪ್ಪದೆ ಮಾಡಬೇಕಾದಂಥದ್ದೇನು ಅಂತಂದ್ರೆ ಈ ನವಗ್ರಹಗಳ ಆರಾಧನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.